ನಮಸ್ಕಾರ ಎಲ್ಲ ಕನ್ನಡಿಗರಿಗೆ. ನಾನು ಆಶಿಕ್ ಅಂತ. ಇವತ್ತು ನಾನು ಮಾತಾಡ್ತಿರ್ತಕ್ಕಂಥ ವಿಷಯ ಬಂದ್ಬಿಟ್ಟು ಬಾಹುಬಲಿ ಭಾಗ 2 ಚಿತ್ರದ ಬಿಡುಗಡೆ ಕುರಿತು. ಇವತ್ತು ಸತ್ಯರಾಜು ಅವರು ಕ್ಷಮೆ ಕೇಳ್ತಾರೆ ಅಂತ ಭಾಳ ಕಾತುರದಿಂದ ನಾನು ಕಾಯ್ತಾ ಇದ್ದೆ. ಅವರು ಬಂದರು, ಕ್ಷಮೆ ಕೇಳಿದರು. ಆದರೆ ಯಾವ ರೀತಿಲಿ ಕ್ಷಮೆ ಕೇಳಿದರು? ಲಿಖಿತ ರೂಪದಲ್ಲಿ ಇರುವಂತಹ 2 ಹಾಳೆನ ತಗೊಂಬಂದ್ಬಿಟ್ಟು ಅದನ್ನ ಓದಿ ಹೋಗ್ಬಿಟ್ಟು ಅದಕ್ಕೆ ಕ್ಷಮೆ ಕೇಳಿದಾಗ ಅಂತ ರಾಜಮೌಳಿ ಅವರೇ ಅಚ್ಚ ಕನ್ನಡದಲ್ಲಿ ಕ್ಷಮೆ ಕೇಳಿ ಚಿತ್ರ ಬಿಡುಗಡೆಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಆದರೆ ಇವ್ರು ಮಾಡಿದ್ದೇನು, ಬಂದರು ಸ್ಟೈಲಾಗಿ ಲಿಖಿತ ರೂಪದಲ್ಲಿ ಇರತಕ್ಕಂಥ 2 ಹಾಳೆನ ಓದಿದ್ರು, ಹೋಗ್ಬಿಟ್ರು. ಇವ್ರು ಹೀಗೆ ಮಾಡಿಬಿಟ್ರೆ ಇವ್ರು ನಮಗೆ ಮಾಡಿರೋ ಅವಮಾನನ ನಾವು ಮರಿತೀವ? ಆಮೇಲೆ ರಾಜಮೌಳಿ ಅವರು ಭಾಳ ಸುಲಭವಾಗಿ ಹೇಳಿಬಿಟ್ರು, ಇದು 9 ವರ್ಷದ ಹಿಂದೆ ಕೊಟ್ಟಿರ್ತಕ್ಕಂಥ ಹೇಳಿಕೆ. ಈ ಹೇಳಿಕೆಗೂ ಹಾಗೂ ಚಿತ್ರತಂಡಕ್ಕೂ ಯಾವುದೇ ಸಂಬಂಧ ಇಲ್ಲ. ಈ ವಿಚಾರ ಗೊತ್ತಿರಲಿಲ್ಲ. ದಯವಿಟ್ಟು ನೀವು ಕ್ಷಮಿಸಿ ಚಿತ್ರನ ಬಿಡುಗಡೆ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ. ಇವತ್ತೇನಾದ್ರು ನಾವು ಇವರು ಮಾತಿಗೆ ಒಪ್ಕೊಂಡು ಬಿಡುಗಡೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ವಿ ಅಂದರೆ ನಾಳೆ ಇನ್ನೊಬ್ರು ಬಂದು ಅವಮಾನ ಮಾಡ್ತಾರೆ, ನಾಡಿದ್ದು ಮತ್ತೊಬ್ರು, ನಾಡಿದ್ದು ಮಗದೊಬ್ರು, ಹೀಗೆ ನಮಗೆ ಅವಮಾನ ಮಾಡಿ ಕ್ಷಮೆ ಕೇಳ್ತಾನೆ ಇರ್ತಾರೆ. ನಾವೆಲ್ಲವನ್ನು ಸಹಿಸ್ಕೊಂತ ಹೋಗ್ಬೇಕಾ? ಇವ್ರ ದಬ್ಬಾಳಿಕೆ ನಾವು ಸಹಿಸ್ಕೋಬೇಕಾ? ಕನ್ನಡಿಗರೇ ಯೋಚನೆ ಮಾಡೋಂಥ ಸಂದರ್ಭ ಈಗ ಬಂದಿದೆ. ಇವರು ಮಾತಾಡಿರೋದು ಬೇರೆ ಯಾರ ಬಗ್ಗೆನೂ ಅಲ್ಲ, ನಮ್ಮ ಕನ್ನಡಿಗರ ಆರಾಧ್ಯ ದೈವ, ನಮ್ಮ ಕನ್ನಡಿಗರ ಮನಸ್ಸಲ್ಲಿ ಯಾವತ್ತೂ ಪೂಜ್ಯ ಸ್ಥಾನ ಹಾಗೂ ದೇವರ ಸ್ಥಾನ ಅಂತ ಕೊಟ್ಟಿರುವಂತಹ ನಮ್ಮ ವರನಟ ಡಾಕ್ಟರ್ ರಾಜಣ್ಣವ್ರ ಬಗ್ಗೆ ಮಾತಾಡಿದ್ದಾರೆ. ಹೌದು, ನಮಗವ್ರ ಬಂಗಾರದ ಮನುಷ್ಯನೇ. ಅವ್ರ ಬಗ್ಗೆ ಮಾತಾಡಿದರೆ ನಾವು ಸಹಿಸ್ಕೊಳಲ್ಲ. ಅವ್ರ ಬಗ್ಗೆ ಮಾತಾಡೋಂಥ ನೈತಿಕ ಹಕ್ಕು ಇವ್ರಿಗೆ ಯಾರು ಕೊಟ್ಟವರು ಅಂತ ಇವ್ರು ಏನು ಅನ್ಕೊಂಡಿದ್ದಾರೆ ಕನ್ನಡಿಗರನ್ನ? ಏನೋ ಒಂದು ಮೈಕ್ ಇದೆ, ಹಾಗೆ ಸ್ಟೇಜ್ ಇದೆ, ಮುಂದೆ ಜನ ಇದ್ದಾರೆ, ಚಿಳ್ಳೆ ಹೊಡಿತಾರೆ, ಚಪ್ಪಾಳೆ ಹೊಡಿತಾರೆ ಅಂತ ಹೆಂಗೆ ಏನು ಬೇಕಾದ್ರೂ ಮಾತಾಡ್ಬಿಡ್ಬೋದಾ? ಇವರು ಮಾತಾಡಿರೋಂಥ ಮಾತುಗಳು ಏನು ಅಂತ ನೀವು ತಿಳ್ಕೊಂಡ್ರೆ ಇವರಿಗೆ ಯಾವತ್ತೂ ಕ್ಷಮಿಸಲ್ಲ. ಇವರೇನೋ ಒಂದು ದೊಡ್ಡ ಮರ ಅಂತೆ, ಇವರು ಮರದ ಕೆಳಗಡೆ ನಾವು ಕಾಲೆಚ್ಚಿ ಉಚ್ಚ ಒಯ್ಯೋರಂತೆ ಕನ್ನಡಿಗರು. ಇದು ಒಂದು ಹೇಳಿಕೆ ಕೊಡೋಂಥ ರೀತಿನ ಇದು? ಆಮೇಲೇನು ಇವ್ರ ನೀರು ಇವ್ರಿಷ್ಟ ಅಂತೆ, ಇವ್ರ ಹೆಂಡತಿ ಜೊತೆ ಇವ್ರು ಮಲ್ಕೊಂಡ್ರೆ ನಮಗೇನು ಅಂತ ಕೇಳ್ತಾರೆ. ಇದೊಂದು ಹೇಳಿಕೆ ಕೊಡೋಂತಹ ಒಂದು ಪ್ರಕ್ರಿಯೆ, ಇದೊಂದು ಹೇಳಿಕೆ ಕೊಡೋಂತಹ ಒಂದು ರೀತಿನ ಇದು? ಎಷ್ಟು ಥರ್ಡ್ ಗ್ರೇಡೆಡ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ ಇವರು. ಇದನ್ನು ನೋಡಿದರೆ ಗೊತ್ತಾಗತ್ತೆ, ಇದು ಇವರ ಸಂಸ್ಕೃತಿ ಸಂಸ್ಕಾರನ ಹೇಳತ್ತೆ. ಇವರು ಇಷ್ಟೇ ಮಾಡಿದ್ರೆ ನಾವು ಕ್ಷಮಿಸ್ಬೋದಿತ್ತೇನೋ. ಇವರು ಅಣ್ಣವ್ರ ಬಗ್ಗೆ ಮತ್ತು ನಮ್ಮ ವಾಟಾಳ್ ನಾಗರಾಜ್ ಅಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿ? ಕನ್ನಡದ ಪರ ಹೋರಾಟ ಅಂದರೆ, ಕನ್ನಡದ ನಾಡು ನುಡಿ ನೆಲ ಜಲ ಅಂದರೆ ಯಾವತ್ತೂ ಇವರು ಮುಂದಿರ್ತಾರೆ. ಇವರಿಗೆ ಕಾಮಿಡಿಯನ್ ಅಂತ ಕಿಂಡಲ್ ಮಾಡ್ತಾರೆ. ಇಂಥವ್ರಿಗೆ ನಾವು ಕ್ಷಮಿಸ್ಬೇಕಾ? ಇಂಥವ್ರಿಗೆ ಬುದ್ಧಿ ಕಳ್ಸೋಕ್ಕೆ, ನಮಗೆ ತಕ್ಕ ಪಾಠ ಕಳ್ಸೋಕ್ಕೆ ಇವತ್ತು ಸಂದರ್ಭ ಬಂದಿದೆ. ನಾವು ಕನ್ನಡಿಗರು ಸುಮ್ಮನಿದ್ದೀವಿ ಅಂದರೆ ಅದು ನಮ್ಮ ಏನು ಅಸಹಾಯಕತೆ ಅಲ್ಲ. ನಮ್ಮ ಸಹನೆಗೊಂದು ಮಿತಿ ಇದೆ. ನಮ್ಮ ಸಹನೆ ಹಾಗೂ ನಮ್ಮ ತಾಳ್ಮೆನ ಇವರು ಅಸಹಾಯಕತೆ ಅಂತ ಅಂದ್ಕೊಂಡ್ರೆ ಅದು ಅವರು ಮುಟ್ಟಾಳ್ತನ. ಇವಾಗ ನಾವೇನು ಅಂತ ತೋರಿಸುವಂಥ ಸಂದರ್ಭ ಬಂದಿದೆ. ಇದನ್ನು ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಡಬಾರ್ದು. ಅವರು ಹಾಗೆ ಕ್ಷಮೆ ಕೇಳಲೇಬೇಕು ಅಂದರೆ ಕರ್ನಾಟಕಕ್ಕೆ ಬಂದು ಇವರು ಯಾರಿಗೆ ಅವಮಾನ ಮಾಡಿದ್ದಾರೆ ಅಂಥವ್ರ ಮುಂದೆ ನಿಂತು ಕ್ಷಮೆ ಕೇಳಿ, ಅವಾಗ ಯೋಚಿಸೋಣ. ಇವಾಗ ನಾವು ಏನು ಒಂದು ದೃಢ ಸಂಕಲ್ಪ ಮಾಡಿದ್ದೀವಿ, ಬಾಹುಬಲಿ ಚಿತ್ರನ ರಿಲೀಸ್ ಮಾಡಬಾರ್ದು ಅಂತ, ಇದು ಸರಿಯಾದ ನಿರ್ಧಾರ. ಈ ನಿರ್ಧಾರಕ್ಕೆ ಎಲ್ಲ ಕನ್ನಡಿಗರ ಬೆಂಬಲ ಹೀಗೆ ಇರಲಿ. ಈ ಚಿತ್ರ ಯಾವುದೇ ಕಾರಣಕ್ಕೂ ತೆರೆ ಮೇಲೆ ಬರಬಾರ್ದು ನಮ್ಮ ಕರ್ನಾಟಕದಲ್ಲಿ. ಆಮೇಲೆ ಇನ್ನೊಂದು ನಾವು ಮುಖ್ಯವಾಗಿ ಇಲ್ಲಿ ಹೇಳಬೇಕಾದಂಥ ಅಂಶ ಅಂದರೆ ನಮ್ಮ ಕನ್ನಡದ ಏನು ಮೀಡಿಯಾಗಳ ಬಗ್ಗೆ. ಬಾಹುಬಲಿ ಅಂತ ದೊಡ್ಡ ಸಿನಿಮಾ, ಅಷ್ಟು ಚೆನ್ನಾಗಿದೆ, ಮೇಕಿಂಗು ಹಾಗಿದೆ ಹೀಗಿದೆ ಅದು ಇದು ಅಂತೆಲ್ಲ ಮಾತಾಡ್ತಿರಲ್ಲ. ನೀವು ಕುಡಿಯೋದು ಕನ್ನಡ ನೀರು, ತಿನ್ನೋದು ಕನ್ನಡ ಅನ್ನ, ಉಳಿದಿರೋದು ಕರ್ನಾಟಕದಲ್ಲಿ. ಕನ್ನಡ ಸಿನಿಮಾಗೆ ಫಸ್ಟು ಪ್ರಚಾರ ಮಾಡಿರಿ. ಅದನ್ನು ಬಿಟ್ಟು ಬೇರೆ ಭಾಷೆ ಚಿತ್ರ ನಮಗೆ ಯಾರು ಅವಮಾನ ಮಾಡಿರ್ತಾರೆ ಅಂಥ ಚಿತ್ರಗಳಿಗೇನೆ ಪ್ರಮೋಷನ್ ಮಾಡೋಕ್ಕೆ ಫಸ್ಟ್ ನಿಮಗೆ ನಾಚಿಕೆ ಆಗಲ್ಲ. ಫಸ್ಟ್ ನೀವು ಸರಿ ಇರಬೇಕು. ಅವತ್ತು ಆ ವೇದಿಕೆಯಲ್ಲಿ ರಜನಿಕಾಂತ್ ಅವರಿದ್ದರು, ಕಮಲ್ ಹಾಸನ್ ಅವರಿದ್ದರು. ಅವ್ರು ಯಾಕೆ ಇವ್ರ ಥರ ಹೇಳಿಕೆ ಕೊಡಲಿಲ್ಲ? ಅವ್ರಿಗೆ ಗೊತ್ತಿದೆ ಎಲ್ಲೆಲ್ಲಿ ಏನೇನು ಮಾತಾಡಬೇಕು ಅಂತ ರಜನಿಕಾಂತ್, ಕಮಲ್ ಹಾಸನ್ ಅವರೇ ಎಂತೆಂಥ ದೊಡ್ಡ ದೊಡ್ಡ ವೇದಿಕೆಯಲ್ಲಿ ನಮ್ಮ ರಾಜಣ್ಣವ್ರ ಬಗ್ಗೆ ಹೊಗಳಿದ್ದಾರೆ ಅಂತ ಇದೆ. ಸ್ವಲ್ಪ ಯೂಟ್ಯೂಬಲ್ಲಿ ತೆಗೆದು ನೋಡಿ, ನಿಮಗೆ ಗೊತ್ತಾಗತ್ತೆ ಅವರ ಒಂದು ಮಾತಿನ ಶೈಲಿ ಹೇಗಿದೆ ಹಾಗೂ ಇವರ ಮಾತಿನ ಶೈಲಿ ಹೇಗಿದೆ ಅಂತ. ಕಟ್ಟಪ್ಪ ಅಲಿಯಾಸ್
ಸತ್ಯರಾಜ್ ಅವರಿಗೆ ನಾವು ಬುದ್ಧಿ ಕಲಿಸ್ಲೇಬೇಕು. ನಮ್ಮ ಕನ್ನಡದ ನಾಡು ನುಡಿ ನೆಲ ಜಲ ಸಂಪತ್ತು ಅಂತ ಬಂದರೆ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು. ನಮಗೆ ಅವಮಾನ ಆಗಿದೆ, ಅವಮಾನಕ್ಕೆ ನಾವು ತಕ್ಕ ಬುದ್ಧಿ ಕಲಿಸೋಂಥ ಸಂದರ್ಭ ಈಗ ಬಂದಿದೆ. ನಾವು ಸಮಯಕ್ಕಾಗಿ ಕಾಯ್ತಿದ್ವಿ, ಸಮಯ ಇವಾಗ ಬಂದಿದೆ. ಇದನ್ನು ನಾವು ಸದುಪಯೋಗ ಪಡಿಸ್ಕೋಬೇಕು. ಬಾಹುಬಲಿ ಭಾಗ 2 ಚಿತ್ರ ಯಾವುದೇ ಕಾರಣಕ್ಕೂ ನಮ್ಮ ಕರ್ನಾಟಕದಲ್ಲಿ ಈ ಬಿಡುಗಡೆ ಆಗಬಾರ್ದು ಅಂತ ಹೇಳ್ತಾ ನಾನು ನನ್ನ ಮಾತನ್ನ ಮುಗಿಸೋಕೆ ಇಷ್ಟಪಡ್ತೀನಿ. ನಮ್ಮಲ್ಲಿರೋ ಒಗ್ಗಟ್ಟು ಹೀಗೆ ಇರಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕನ್ನಡಕ್ಕಾಗಲಿ, ಕನ್ನಡ ಸಿನಿಮಾಗಾಗಲಿ, ವಾಟಾಳ್ ನಾಗರಾಜ್ ಅವ್ರ ಬಗ್ಗೆ ಆಗಲಿ, ಅಣ್ಣವ್ರ ಬಗ್ಗೆ ಆಗಲಿ ಮಾತಾಡಿದರೆ ಏನಾಗತ್ತೆ ಅಂತ ಇಡೀ ಕರ್ನಾಟಕಕ್ಕಲ್ಲ, ಇಡೀ ಭಾರತಕ್ಕೆ ಗೊತ್ತಾಗಬೇಕು. ಅವರಿಗೆಲ್ಲ ಒಂದು ಪಾಠ ಆಗಬೇಕು. ಇದು ನಮ್ಮ ಒಗ್ಗಟ್ಟು ಹೀಗೆ ಇರಲಿ. ನನಗೆ ಇಷ್ಟು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದು ನಿಮಗೆ ಧನ್ಯವಾದಗಳು. ಇದನ್ನು ಆದಷ್ಟು ಎಷ್ಟಾಗತ್ತೆ ಅಷ್ಟು ಹೆಚ್ಚು ಹೆಚ್ಚು ಶೇರ್ ಮಾಡಿ. ಇದು ರಾಜಮೌಳಿ ಅವರಿಗೂ ಹೋಗಿ ಮುಟ್ಟಬೇಕು, ಹಾಗೂ ಆ ಕಟ್ಟಪ್ಪ ಅವರವರೆಗೂ ಹೋಗಿ ಮುಟ್ಟಬೇಕು. ಅವರಿಗೆ ಗೊತ್ತಾಗಬೇಕು ಕರ್ನಾಟಕದವ್ರನ್ನ ಎದುರಾಕೊಂಡ್ರೆ ಏನಾಗತ್ತೆ ಅಂತ. ಧನ್ಯವಾದಗಳು.